ಟ್ಯೂಸ್ಡೇ ವ್ಲಾಗ್. ಇವತ್ತು ಕೂಡ ಯಕ್ಷಿತ್ಗೆ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು, ಹಾಗಾಗಿ ಹೋಗ್ತಾ ಇದೀವಿ. ಅವಾಗ ತಾನೇ ಜೋರ್ ಮಳೆ ಬಂದು ನಿಂತಿತ್ತು, ಹಾಗಾಗಿ ಆನಂದ್ ಕೂಡ ಬರೋದು ಲೇಟ್ ಆಯ್ತು. ಹಾಸ್ಪಿಟಲ್ಗೆ ಬಂದ್ವಿ. ಯಕ್ಷಿತ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರೆ ಅವನಂತೂ ಹಿಡಿಯೋದೇ ಕಷ್ಟ ಆಗುತ್ತೆ. ಇನ್ನು ಇಂಜೆಕ್ಷನ್ ಎಲ್ಲ ಹಾಕ್ಸಿದಾದ್ಮೇಲೆ ಇಂಜೆಕ್ಷನ್ ಹಾಕಕ್ಕೆ ಅಂತ ಹಾಕಿರ್ತಾರಲ್ಲ ಅದನ್ನು ಕೂಡ ತೆಗೆಸ್ಕೊಂಡು ಬಂದ್ವಿ. ಯಾರಾದರೂ ನೋಡಿದವರು ಕೈಗೆ ಏನೋ ಆಗ್ಬಿಟ್ಟಿದ್ಯಪ್ಪ ಅನ್ನೋ ಥರ ಬ್ಯಾಂಡೇಜ್ನ ಹಾಕಿರ್ತಾರೆ. ಇನ್ನು ಹಾಗೆ ಬರ್ತಾ ತರಕಾರಿ ಬೇಕಾಗಿತ್ತು ಅಂತ ಹೇಳಿ ತರಕಾರಿ ಶಾಪಿಗೆ ಹೋಗಿ ತರಕಾರಿ ಎಲ್ಲನೂ ತಗೊಂಡು ಅದಾಗಿದ್ಮೇಲೆ ಹೆಂಗಿದ್ರು ಕೂಡ ಟೈಮ್ ಆಗಿದೆ, ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹೊರಗಡೆನೆ ಊಟನ ಪಾರ್ಸಲ್ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ತರಕಾರಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲನೂ ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಬಟರ್ ಫ್ರೂಟ್ ಕೂಡ ತಗೊಂಡು ಬಂದೆ ಜ್ಯೂಸ್ ಮಾಡೋಣ ಅಂತ ಹೇಳಿ. ಇನ್ನು ಯಕ್ಷಿತ್ಗೆ ಕಿವಿ ಫ್ರೂಟ್ ಅಂದರೆ ತುಂಬಾನೇ ಇಷ್ಟ. ಕಟ್ ಮಾಡ್ಕೊಡೋವರೆಗೂ ಕೂಡ ಬಿಡಲಿಲ್ಲ, ಕಟ್ ಮಾಡಿ ಕೊಟ್ಟೆ ಕುಂತಿರ್ಲಿ ಅಂತ. ಎಲ್ಲ ತರಕಾರಿ ಮತ್ತೆ ಹಣ್ಣುಗಳನ್ನೆಲ್ಲನೂ ಎತ್ತಿಟ್ಬಿಟ್ಟು ಯಕ್ಷಿತ್ಗೆ ಸಿರಪ್ ಹಾಕಬೇಕಾಗಿತ್ತು. ಸಿರಪ್ ಎಲ್ಲ ಹಾಕಿ ಅವನಿಗೆ ಊಟ ಮಾಡಿಸಿ ಆಮೇಲೆ ನಾವು ಕೂಡ ಊಟನ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ, ಬಾಯ್.